ಹತ್ರ ನಮಸ್ಕಾರ. ನಾನು ಚನ್ನಪಟ್ಟಣದ ಹತ್ರ ಹೊಂಗನೂರು ಆ ಗ್ರಾಮಕ್ಕೆ ನಾನು ಇವತ್ತು ಬಂದಿದ್ದೆ. ನಮ್ಮ ಕ್ಷೇತ್ರದಲ್ಲಿ ಕಣ್ವಾ ಡಯಾಗ್ನೋಸ್ಟಿಕ್ ಸೆಂಟರ್ನ ಮಾಲೀಕರು, ಮುಖ್ಯಸ್ಥರು ಆದ ಮತ್ತೆ ಜನಪ್ರಿಯ ವೈದ್ಯರಾದ ಡಾಕ್ಟರ್ ವೆಂಕಟಪ್ಪನವರು ತನ್ನ ಹುಟ್ಟಿದ ಊರಿನ ಒಂದು ಋಣ ತೀರಿಸಲಿಕ್ಕೋಸ್ಕರ, ತನ್ನ ಹುಟ್ಟಿನ ಊರಿನ ಮಕ್ಕಳ ಮೇಲೆ ಅಕ್ಕರೆಗೋಸ್ಕರ ಒಂದು ಬಹಳ ಉತ್ತಮವಾದ ಶಾಲಾ ಕಟ್ಟಡವನ್ನ ಇವತ್ತು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಸುಮಾರು 14 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ನಾನು ಶಿಕ್ಷಣ ಸಚಿವ ಆಗಿದ್ದಾಗ ವೆಂಕಟಪ್ಪನವರು ನನ್ನ ಭೇಟಿ ಮಾಡಿದ್ರು. ನಮ್ಮ ಊರಿಗೆ ಬನ್ನಿ ಸಾರ್ ಅಂತಂದ್ರು. ಅವ್ರ ಜೊತೆ ಅವ್ರ ಊರಿಗೆ ಬಂದು ಅವರ ಮನೆ ಎದುರುಗಡೆ ಇದ್ದ ಅವರು ಓದಿದ ಪ್ರಾಥಮಿಕ ಶಾಲೆನ ನೋಡಿದ್ದೆ. ಆಮೇಲೆ ಓದಿದ ಹೈಸ್ಕೂಲ್ಗೂ ಹೋದೆ. ಇಲ್ಲಿ ಒಂದು ಸ್ಕೂಲ್ ಕಟ್ಸ್ಕೊಡೋಣ ಅಂತಿದ್ದೀನಿ ಸರ್ ನಾನು ಅಂದ್ರು. ಎಷ್ಟು ಖರ್ಚು ಮಾಡ್ತೀರಾ ನೀವು? ಒಂದು 6 ಕೋಟಿವರೆಗೂ ನಾನು ಖರ್ಚು ಮಾಡ್ತೀನಿ ಸರ್ ಅಂದ್ರು. ನಾನು ಹೇಳಿದೆ, ಸರ್ ನೀವು ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಿ ನಾನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಇದಕ್ಕೆ ಸ್ಯಾಂಕ್ಷನ್ ಮಾಡಿಸ್ತೀನಿ. ಅಂದ್ರೆ LKG ಇಂದ PUC ವರೆಗೂ ಇರುವ ಒಂದು ಉತ್ತಮ ಶಾಲೆ ನಾವು ಮಾಡೋಣ ಅಂತದೆ. ಖುಷಿ ಆಗುತ್ತೆ. ಇವತ್ತು ವೆಂಕಟಪ್ಪನವರು ತಮ್ಮ ದುಡಿಮೆಯ 14 ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ಒಂದು ಸುಂದರವಾದ ಶಾಲೆಯನ್ನ ಮಾಡಿದ್ದಾರೆ. ಆ ಶಾಲೆಯ ಲೋಕಾರ್ಪಣೆ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು, ರಾಜ್ಯದ ಶಿಕ್ಷಣ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎಲ್ಲ ಬರಬೇಕಾಗಿತ್ತು. ಅವರು ಬರೋದು ತಡ ಆಗ್ತಾ ಇದೆ. ನಾನು ವೆಂಕಟಪ್ಪನವ್ರಿಗೆ ಶುಭ ಕೋರಿದೆ. ಇವತ್ತು ನಾನು ಒಂದು ಕಟ್ಟಡಕ್ಕೋಸ್ಕರ ಬಂದಿಲ್ಲ, ಒಂದು ದೇವಾಲಯಕ್ಕೋಸ್ಕರ ಬಂದಿದ್ದೀನಿ. ವೆಂಕಟಪ್ಪನವರ ಆ ಊರಿನ ಮೇಲೆ ಪ್ರೀತಿ, ಮಕ್ಕಳ ಮೇಲೆ ಅಕ್ಕರೆ, ಮಕ್ಕಳ ಮೇಲಿರುವ ಅಕ್ಕರೆ, ಶಿಕ್ಷಣದ ಬಗ್ಗೆ ಇರುವ ಒಂದು ಶ್ರದ್ಧೆ ನಮ್ಮ ಊರು ಮಕ್ಕಳು ಯಾರಿಗೂ ಕೂಡ ಕಡಿಮೆ ಆಗ್ಬಾರ್ದು ಅಂತ ಒಂದು ದೊಡ್ಡ ಕಾರ್ಯ ಮಾಡಿರುವ ಶ್ರೀ ವೆಂಕಟಪ್ಪನವರಿಗೆ ನಾನು ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಅವರ ಕಾರ್ಯನ ನಾವೆಲ್ಲರೂ ಕೂಡ ನಮ್ಮ ನಮನದ ಮೂಲಕ ಕೃತಜ್ಞತೆ ಅರ್ಪಿಸೋಣ. ಹುಟ್ಟಿದ ಊರು ಋಣ ತೀರಿಸೋದು ಹೇಗೆ ಅಂತ ಶ್ರೀ ವೆಂಕಟಪ್ಪನವರು, ಡಾಕ್ಟರ್ ವೆಂಕಟಪ್ಪನವರು ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು.